ಒಂದೇ ಬಾಣದಿಂದ ಗಂಗಾ ಪ್ರವಾಹವನ್ನು ಹೆಬ್ಬಾಗಿಸಿದ ಅಪ್ರತಿಮ ವೀರ ಗುರು ಪಿತಾಮಹರಿಗೆ ನಮೋ ನಮಃ. ಈ ಕುರು ಸಾಮ್ರಾಜ್ಯಕ್ಕೆ ಕೇಸರಿಯಂತೆ ಕಂಗೊಳಿಸುತ್ತಿರುವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ, ಹಿತೌತ್ಯ ಸುಂದರ, ಮಮತೆಯ ಮಂದಾರ ಚಿಕ್ಕಪ್ಪ ವಿದುರ ಮಹಾಶಯಗೆ ನಮೋ ನಮಃ. ಒಂದೇ ಪವಿತ್ರವಾದ ರಕ್ತವನ್ನು ಹಂಚಿಕೊಂಡು ಹುಟ್ಟಿರುವ ನನ್ನ ಪ್ರಿಯ ಸಹೋದರ ದುಶ್ಯಾಸನ, ಶತ್ರುಗಳ ಗುಂಡಿಗೆಯಲ್ಲಿ ತನ್ನದೇ ಆದ ಭಯವನ್ನುಟ್ಟಿಸುವ ನನ್ನ ಮಾವ ಸಿಂಧುರಾಜ, ಅಪೂರ್ವ ಬಿಲ್ಲಾಳು, ಕೆಚ್ಚದೆಯ ಕಟ್ಟಾಳು, ಈ ಕೌರವೇಶ್ವರನ ಕಣ್ಮಣಿ ನನ್ನ ಪ್ರಾಣ ಮಿತ್ರ ಕರ್ಣ, ಪ್ರಜ್ವಲಿಸಿ ಬರೆಯುತ್ತಿರುವ ಧಾವಾಗ್ನಿಗೆ ಸೇಡೆಂಬ ಹಾಜ್ಯವನ್ನೆರೆದು ಕ್ಷಣ ಕ್ಷಣಕ್ಕೂ ಈ ಕುರು ಸಾಮ್ರಾಜ್ಯವೆಲ್ಲವನ್ನು ಮುನ್ನಡೆಸುತ್ತಿರುವ ನನ್ನ ಸೋದರ ಮಾವ ಶಕುನೆ. ಇಂತಹ ವೀರ ರತ್ನಗಳು ಈ ಕುರು ರಾಜಲಕ್ಷ್ಮಿಯಲ್ಲಿ ಶೋಭಿಸುತ್ತಿರುವಾಗ ಮಾವ ಶಕುನೆ, ಮಿತ್ರ ಕರ್ಣ, ಮಾವ ಸಿಂಧುರಾಜ, ಸಹೋದರ ದುಶ್ಯಾಸನ, ಉರುಗಲಾಂಚನನ ಮೆರುಗು ಸ್ವರ್ಗಾಸನಕ್ಕೆ ಸರಿಹೋಲುವಂತಿರೇ ಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿಹೋಲುವಂತಿರೇ ಕುರುಕುಂಬಿಣಿ ಕಾಂತ ಸ್ವರ ಸಂಪನ್ನ ದೀಪ್ತಿ ಮಣಿಮಕುಟವರ್ಧನಗೆ ಧುರೋದರ ನಿಪುಣ ನಿಜನೇಂದ್ರನಿಗೆ ಧಾನಗೈದ ಕರ್ಣ, ಸಹೋದರ ದುಶ್ಯಾಸನಾದಿಗಳಿರಲ್ ಎಣೈ ಹೆರೆಯನಗೆ ಸುರಸಿಂಧೂತನಯ ಗುರುವಂದ್ಯ ವಿನಯ. சாட்டியிருவரையில் எனக்கு சரி சாட்டியிருவரப்பே, சாட்டியிருவரையில் எனக்கு சரி சாட்டியிருவரப்பே, ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರದಿ ಏಕೈಕ ದೊರೆ ಹೆನಿಸಿ ಬಾಳುತ್ತಿರು. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರದಿ ಏಕೈಕ ದೊರೆ ಹೆನಿಸಿ ಬಾಳುತ್ತಿರು. ಸಾಟಿರುವರೆಗಿಲ್ ಎನಗೆ ಸರಿ ಸಾಟಿರುವರೆಪೇ. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ವಿಪುಣರ ವಧಿಸದೆ ಬಿಡುವನೆ. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ವಿಪುಣರ ವಧಿಸದೆ ಬಿಡುವನೆ. ಈ ಭಾವಸಕುನಿ ಸಲಹೆ ನೀಡದಿರುವನೆ. ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ. ಈ ಭಾವಸಕುನಿ ಸಲಹೆ ನೀಡದಿರುವನೆ. ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ. ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ. ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ.
ಹೀಗಿರುವಲ್ಲಿ ಸಾಟಿ ಇರುವರೆಗಿಲ್ ಎನಗೆ ಸರಿ ಸಾಟಿ ಇರುವರೆಪ್ಪೆ, ಸಾಟಿ ಇರುವರೆಗಿಲ್ ಎನಗೆ ಸರಿ ಸಾಟಿ ಇರುವರೆಪ್ಪೆ. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿ ಬಾಳುದರೆ. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿ ಏಕೈಕ ದೊರೆ ಎನಿಸಿ ಬಾಳುತ್ತದೆ. ಸಾಟಿ ಇರುವರೆಗಿಲ್ ಎನಗೆ ಸರಿ ಸಾಟಿ ಇರುವರೆಪ್ಪೆ. ಪಿತಾಮಹ, ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರ. ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ನಾಚಿಕೆಯಿಲ್ಲದೆ ಆ ಕೃಷ್ಣನನ್ನು ನಂಬಿಕೊಂಡು ನಾಚಿಕೆಯಿಲ್ಲದೆ ಅರ್ಧ ರಾಜ್ಯವನ್ನು ಕೇಳುವರಂತೆ. ಅರಣ್ಯದಲ್ಲಿ ಹಲೆದಾಡಿಕೊಂಡಿದ್ದವರ ಹಟ್ಟಹಾಸ ಎಷ್ಟರ ಮಟ್ಟಿಗಿರುವುದು ನೋಡಿದಿರಾ? ಸುಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರ ಯುದ್ಧವೋ ಸಿದ್ಧವೋ? ತಾತ, ಏನು ಹೇಳಿದಿರಿ? ಯುದ್ಧ? ನನ್ನ ಬಳಿ 11 ಅಕ್ಷೋಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಹಾನಿಯ ಪಾದಕ್ಕೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮ ಉಪದೇಶಕನಾರು? ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ ಅಗ್ರಜ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಅದರ ಚಿಂತೆ? ಮಹಾಪ್ರಭುಗಳಿಗೆ ಜಯವಾಗಲಿ. ವರ್ತಮಾನವೇನು? ಸಾರ್ವಭೌಮರು ಬರುತ್ತಿರುವರು. ಸಾರ್ವಭೌಮರು? ಪುರುಷೋತ್ತಮರು ಬರುತ್ತಿರುವರು. ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ಗೋಪಾಲನು ಪುರುಷೋತ್ತಮನು. ಅವನು ನೇರವಾಗಿ ನನ್ನರ ಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಓರ್ವ ದಾಸಿಪುತ್ರ ವಿದುರನ ಮನೆಗೆ ಹೋದನಂತೆ. ದುರ್ಯೋಧನ, ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳುವ ಸಲುವಾಗಿ ರಾಯಭಾರಿಯಾಗಿ ಬರುತ್ತಿರುವನ ವಿನಃ ನಿನ್ನಲ್ಲಿ ಯಾಚನೆಗಾಗಿ ಎಲ್ಲ ತಿಳಿಯಿತೆ. ಯಾರು ಯಾರು ಮಾತನಾಡುತ್ತಿರುವುದು? ಓ, ವಿದುರ ಚಿಕ್ಕಪ್ಪ. ನನಗೆ ಉಪದೇಶ ಮಾಡುವುದರಲ್ಲಿ ನೀವೊಬ್ಬರು. ಪಾಂಡವರಿಗೆ ನೇರವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಚಕ್ರವರ್ತಿಯಾದ ನಾನು ಅದನ್ನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರೋ? ರೋಗಿಯಾದವನಿಗೆ ಅಪತ್ಯವು ರುಚಿಸುವುದೇ ವಿನಃ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ಅದರಂತೆ ನಿನಗೆಲ್ಲೋ ಮರಣವು ಸನ್ನಿಹಿತವಾಗಿದೆ. ಆದ್ದರಿಂದಲೇ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪಗೊಳ್ಳುತ್ತಿರುವುದು. ವಿದುರ, ಸಕಲ ವೀರನಿಂದ ಪರಿವೃತ್ತನಾದ ನನಗೆ ಓರ್ವ ದಾಸಿ ಪುತ್ರನ ನೀತಿ ವಚನ ಅನಾವಶ್ಯಕ. ಸಹೋದರ ದುಶ್ಯಾಸನ, ಈ ವಿದುರನು ಹಿರಿಯನು ಪೂಜ್ಯನೆಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವನ್ನು ಅರಿಯದೆ ಮಿತಿ ಮೀರಿ ಮಾತನಾಡುತ್ತಿರುವ ಈ ವಿದುರನನ್ನು ಸಭೆಯಿಂದ ತೆಗೆದು ಬಿಡು. ವಿದುರ, ಈ ರಾಜಸ್ಥಾನವನ್ನು ಬಿಟ್ಟು ನೀನು ಮರಳದೆ ಹೋದರೆ ನನ್ನ ಗದಾಪ್ರಹಾರದಿಂದ ನಿನ್ನನ್ನು ಹೊಡೆದೋಡಿಸುವನು. ಎಚ್ಚರ! ಬಿಡು ನುಡಿಯ, ಬಿಡು ನುಡಿಯ, ಎಲೆ ದುರುಳ, ಎಲೆ ದುರುಳ, ಅದು ನುಡಿಗಳನ್ನು ಬಿಡದೆ ಬೇಡುವೆ. ನುಡಿ ನುಡಿಗಳನ್ನು ಬಿಡು ಬಿಡುವೆ. ಎಲೆ ದುರುಳ, ಎಲೆ ದುರುಳ. ಎಲ್ಲವೋ ವಿದುರ, ಈ ಕೂಡಲೇ ಈ ಆಸ್ಥಾನದಿಂದ ನೀನು ನಿರ್ಗಮಿಸಬೇಕು. ಇಲ್ಲದಿದ್ದರೆ ನಮ್ಮ ಅಣ್ಣನ ಆಜ್ಞೆಯಂತೆ ನಿನ್ನನ್ನು ಸದಬಡಿವನು. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಅವಿವೇಕಿ, ನೀನು ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ಹೇಳಿಯೇ ತೀರಬೇಕು. ಕೇಳು, ಹಿಂದೆ ನೀನು ದ್ರೌಪದಿಯ ವಸ್ತ್ರಾಪರಣ ಮಾಡಿದ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ಆತನ ಗದೆಯಿಂದ ನಿನ್ನ ತೊಳೆಯನ್ನು ಪ್ರಹರಿಸಿಕೊಳ್ಳುವಾಗ ಅದನ್ನು ತಡೆಯಲೇಬೇಕೆಂದು ರಕ್ಷಿಸಿಕೊಂಡಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು, ಪ್ರಮಾದವಾಯಿತು. ದುರ್ಯೋಧನ,
ಪರಮ ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡಿಯಲ್ಲ. ಆತನು ಬಿಲ್ಲನ್ನಿಡಿದು ನಿನ್ನ ಪರವಾಗಿ ನಿಂತಿದ್ದರೆ ನಿನ್ನ ಜಯಿಸಬಲ್ಲ ವೀರರು ಶೂರರು ಈ ತ್ರಿಭುವನದಲ್ಲಿ ಯಾರೂ ಇರುತ್ತಿರಲಿಲ್ಲವಲ್ಲ. ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಭಯಪಡುವಂತಿದೆ. ಉಮಾಶಂಕರನ ಕುಮಾರನಂ ಉಳಕಗೊಳಿಸಿ ಕರ್ಣ, ಉಮಾಶಂಕರನ ಕುಮಾರನಂ ಉಳಕಗೊಳಿಸಿ ಕಾಳಧನಸ್ಸಿನ ಹೊರಗಳಿಸಿ ಯುದ್ಧದೋಳ್ ಆ ಮಧ್ಯಮ ಪಾಂಡವನಂ ಯುದ್ಧದೋಳ್ ಆ ಮಧ್ಯಮ ಪಾಂಡವ ಪಾರ್ಥನನ್ನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಆ ಮಧ್ಯಮ ಪಾಂಡವ ಪಾರ್ಥನನ್ನು ಮಣಿಸುವುದಾಗಿ ಪಣ ತೊಟ್ಟ ನಿನಗೆ ಈ ಸಾಧು ಹೃದಯ ವಿದುರ ಮಹಾಶಯನ ಬಿಲ್ಲಿನ ಮೇಲೆ ಕರ ಭರವಸೆಯೋ ಕರ್ಣ 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 ಕರ್ಣ, ಈ ವಿದುರನು ಎಂದು ತಾನೇ ಬಿಲ್ಲನ್ನಿಡಿದು ಯುದ್ಧವನ್ನು ಮಾಡಿರುವನು ಅಥವಾ ಆತನ ಬಿಲ್ಲಿನಿಂದ ಆಗತಕ್ಕ ಸಹಾಯವಾದರೂ ಏನು? ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ನಿಂತು ನಮಸ್ಕರಿಸಿದ್ದೆ ಹಾಗಿದ್ದರೆ ಅವರು ಕೂಡಲೇ ಸಭೆಯಿಂದ ದೂಡಿಬಿಡುವೆನು. ಸಹೋದರ ದುಶ್ಯಾಸನ, ಅಗ್ರಜ, ಎಲ್ಲಿ ಸೇನಾಧಿಕಾರಿಗಳ ಪಟ್ಟಿಯು ಸಿದ್ಧವಿರುವುದೇ? ಸಿದ್ಧವಿರುವುದು. ಇಲ್ಲಿ ಅದನ್ನು ಕೊಡು. ಆತನು ಬಂದಾಗ ನಾನು ಇದನ್ನೇ ನೋಡಿದ ಕುಳಿತುಕೊಳ್ಳುವೆನು. ಎಲ್ಲರಿಗೂ ಮಂಗಳವಾಗಲಿ. ಈ ದುರ್ಯೋಧನನು ಎಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವನು. ಯೋಗಮಾಯೆ, ಜಾಗೃತಳಾಗು. ದುರ್ಯೋಧನ ಸಾರ್ವಭೌಮರು ಸಿಂಹಾಸನದಿಂದ ಇಳಿದು ಬಂದರೋ ಅಥವಾ ಉರುಳಿ ಬಿದ್ದರೋ? ಶಕುನಿ, ಸ್ಥಿರನಾಗು ದುರ್ಯೋಧನ, ಇದೆಲ್ಲವೂ ಕೃಷ್ಣನ ಮಾಯೆ. ದುರ್ಯೋಧನ, ಚಕ್ರವರ್ತಿಯಾದ ನೀನು ನನಗೆ ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದೆ ಎಂದು ಭಾವಿಸಬೇಡ. ಆಗೊಂದು ವೇಳೆ ನಮಸ್ಕರಿಸಿದ್ದೆ ಹಾಗಿದ್ದರೆ ಅದು ನಿನಗಲ್ಲ, ಈ ಭೂಮಾತೆಗೆ. ಬಂದಿದ್ದಾಯ್ತಲ್ಲ, ಆ ಪೀಠದಲ್ಲಿ ಕುಳಿತುಕೋ. ಆಗಬಹುದು. ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಇರಬಹುದು. ಇರಬಹುದು ಏನೋ, ಇದ್ದೇ ಇರುವುದು. ಸಹೋದರ ದುಶ್ಯಾಸನ, ಅಗ್ರಜ, ನಡೆಯಲಿ ರಾಜನರ್ತನ. ಯಾರಲ್ಲಿ ನರ್ತಕಿಯನ್ನು ಬರಮಾಡತಕ್ಕದ್ದು?
ಕರುನಾಳು ಕುರುಭೂಪ ರಾಜೇಶ್ವರ ಕರುನಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ವಿಭುಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ ರಿಭುಭಯಂಕರ ರೂಪ ಮನೋಹರ ರಿಭುಭಯಂಕರ ರೂಪ ಮನೋಹರ ಚಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ ಚಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ ಸೋದರ ಮಾವನಂ ದಿತತಿಂ ಚತುರ ಕೌರವ ಸೋದರ ಮಾವನಂ ದಿತತಿಂ ಚತುರ ಸೋದರ ಮಾವನಂ ದಿತತಿಂ ಚತುರ ಸೋದರ ಮಾವನಂ ದಿತತಿಂ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಎಲ್ಲವ ಬಲ್ಲವ ಬಲ್ಲವ ಈ ಜಗ ಮಲ್ಲರ ಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲಂ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ನೀಲವರ್ಣದ ಚೆಲುವನಿವನೋ ಕೊಳಲನಾದದಿ ಜಗದ ಜನರೆಲ್ಲ ಮರುಳುಗೊಳಿಪ
ನೀಲವರ್ಣದ ಚೆಲುವನಿವನು ಜಗದ ಜನರನ್ನೆಲ್ಲ ಮರುಳುಗೊಳಿಪ ಕೃಷ್ಣ ಮುರಾರಿ. ಕೃಷ್ಣ ಮತ್ತೊಮ್ಮೆ ಹೇಳಿ. ಕೃಷ್ಣನಿಗಿವನು ಬಲುವೈರಿ ನಮ್ಮ ಹಸ್ತಿನಪುರದೊಡೆಯ ಗನಧಾರಿ. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗನಧಾರಿ. ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ, ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ. ಛಲದಲ್ಲೂ ಬಲದಲ್ಲೂ ಛಲದಲ್ಲೂ ಬಲದಲ್ಲೂ ಪ್ರಥಮಾಂಕಿತನು ಇವನು ಕರುಣಾಳು ಕುರುಭೂಪರಾಜೇಶ್ವರ. ಕುರುವಂಶ ಕುಲತಿಲಕ ಗೌರವೇಶ್ವರಾಧೀರ ಕರುಣಾಳು ಕುರುಭೂಪರಾಜೇಶ್ವರ. ರಾಜೇಶ್ವರ ರಾಜೇಶ್ವರ ಆ ಮುರಾರಿಯ ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ತಿಳಿಸುವುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ತಮ್ಮ ಮುಂದಿಡುವುದೇ ನನ್ನ ಉದ್ದೇಶ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಡೆಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಹಾಗೆ ಮಾಡದೆ ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ವಿಷಯಗಳನ್ನು ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ಮಾಡದೇ ಇದ್ದ ಪಕ್ಷದಲ್ಲಿ ಮುಂದೆ ಆಗಬಹುದಾದಂಥ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರುಗಳ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂಥದ್ದು ಎಂಬುದನ್ನು ತಿಳಿಯಿರಿ. ಕೇಳಿರಿ. ಈ ಪವಿತ್ರವಾದ ಈ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸುವಿರೋ, ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟದೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮನಿಷ್ಠರೂ ಆದ ಪಾಂಡವರು ತಮ್ಮ ಆಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿ ಬಂದರಲ್ಲವೇ? ನೀವು ಬಾಲ್ಯದಿಂದಲೂ ಅವರಿಗೆ ತೋರುತ್ತಿದ್ದ ದೀರ್ಘ ವೈವ್ರತವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಗ್ರಹದಾನ, ಕಪಟದೂತ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ, ಇಂಥ ಮಹಾಪಾಪಗಳನ್ನು ಮನ್ನಿಸಿ ನಿಮ್ಮಲ್ಲಿ ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರಗಳನ್ನು, ಕರ್ತವ್ಯಗಳನ್ನು ಪಾಲಿಸಬೇಕಾದದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಧೃತರಾಷ್ಟ್ರ ಪ್ರಿಯಪುತ್ರರೇ ಹಾಗೂ ದ್ರೋಣಾದಿ ಪ್ರಮುಖರೇ ಹಾಗೂ ಇಲ್ಲಿ ಇರತಕ್ಕಂಥ ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನ ನಿರೂಪಿಸಿದ ಕಾರ್ಯವನ್ನು ನೀವೆಲ್ಲರೂ ಆಲಿಸಿ ಕೇಳಿದರಲ್ಲವೇ? ಅದರಂತೆ ನಡೆಯುವರೆಂದು ನನ್ನ ನಂಬಿಕೆ. ಪ್ರಿಯವತ್ಸ ಸುಯೋಧನ, ಸಮರವೋ ಬೇಡವಯ್ಯ ಸುಯೋಧನ, ಸಮರವೋ
ಸಮರವು ಬೇಡವಯ್ಯ ಸುಯೋಧನ ಸಮರವು ಸಮರವನೆ ಸೋಗೆ ಅನುಜರನು ಈಗುವುದು ಸಮರವನೆ ಸೋಗೆ ಅನುಜರನು ಈಗುವುದು ಅನುಚಿತವೇ ನಿನಗೆ ಸುಯೋಧನ ಅನುಚಿತವೇ ನಿನಗೆ ಸುಯೋಧನ ಸಮರವು ಬೇಡ ಸುಯೋಧನ ಸಮರವು ಪರಮುರಾರಿಯ ನುಡಿಯನು ಆಲಿಸಿ ಪರಮುರಾರಿಯ ನುಡಿಯನು ಆಲಿಸಿ ಕ್ಷೇಮದಿ ಬಾಳುವುದು ಕ್ಷೇಮದಿ ಬಾಳುವುದು ಸುಯೋಧನ ಸಮರವು ಬೇಡ ಸುಯೋಧನ ಸಮರವು ಬೇಡ ಕಂದ ಕುವರ ಪ್ರಿಯ ಸುಯೋಧನ ಸುಯೋಧನ ಶಾಂತಿ ಸಂಧಾನದ ಸಮಯವನ್ನು ನಾವು ಎಂದಿಗೂ ವ್ಯರ್ಥಗೊಳಿಸುವುದಿಲ್ಲ. ಏಕೆ ಪಾಂಡವರು ನೀವು ಅಣ್ಣ ತಮ್ಮಿಂದರಲ್ಲವೇ ನಿಮ್ಮಲ್ಲಿ ಒಡದಾಡಿ ಮಡಿಯುವುದು ಬೇಡ. ಶ್ರೀಕೃಷ್ಣ ಪರಮಾತ್ಮನ ನಿರೂಪಿಸಿದ ನಿರ್ಣಯದಂತೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ಪಿತಾಮಹ ಸುಯೋಧನ ಏತಕ್ಕೆ ಅನುಜರೊಳ್ ಬಿಡು ಪಂತ ಏತಕ್ಕೆ ಅನುಜರೊಳ್ ಬಿಡು ಪಂತ ಸಲ್ಲದು ವೈರ ಸಾಧಿಸದಿರು ಛಲ ವರ ಸಲ್ಲದು ವೈರ ಸಾಧಿಸದಿರು ಛಲ ಇರವಲ್ಲ ವೈಭವ ಅಸ್ಥಿರ ವಿರಾಜ್ಯ ಸ್ಥಿರವಲ್ಲ ವೈಭವ ಅಸ್ಥಿರ ವಿರಾಜ್ಯ ಗುರುಳರ ಬೋಧೆಗೆ ಕುವರ ಸುಯೋಧನ ಗುರುಳರ ಬೋಧೆಗೆ ಕಿವಿ ಕೊಡದಿರು ಜೋತೆ ಗುರುಳರ ಬೋಧೆಗೆ ಕಿವಿ ಕೊಡದಿರು ಜೋತೆ ರಾಜ್ಯವನಿತು ನೀ ಸುಖದಿ ಬಾಳೈ ರಾಜ್ಯವನಿತು ನೀ ಸುಖದಿ ಬಾಳೈ ಏತಕ್ಕೆ ಅನುಜರೊಳ್ ಬಿಡು ಪಂತ ಬಿಡು ಪಂತ ಬಿಡು ಪಂತ ವತ್ಸ ಸುಯೋಧನ ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮರೋತ್ಸಾಹಿಗಳನ್ನಾಗಿ ಮಾಡಬೇಡ. ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ನಿರಾಕರಿಸಬೇಡ. ಸಂಧಿಗೆ ಸಮ್ಮತಿಸು. ಪಾಂಡವರೇನು ಅನ್ಯರೇ, ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದ ಮೇಲೆ ನಿನಗೆಷ್ಟು ಅಧಿಕಾರವಿದೆಯೋ ಅವರಿಗೂ ಅಷ್ಟೇ ಅಧಿಕಾರವಿರುವುದು. ಆದ್ದರಿಂದ ಭೀಷ್ಮರ ಸಂದೇಶದಂತೆ ಕೃಷ್ಣನ ಮಾತಿನಂತೆ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಪ್ರೀತಿಯಿಂದ ಆದರಿಸು. ಇದೇ ನನ್ನ ಅಭಿಮತ. ಆಚಾರ್ಯರೇ. ದುರ್ಯೋಧನ ಯಾರು? ಓ
ವಿದುರ ಚಿಕ್ಕಪ್ಪ, ನನಗೆ ಉಪದೇಶ ಮಾಡುವುದರಲ್ಲಿ ನೀವೊಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದೋಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ, ಕೆಡುವವರನ್ನು ಕಂಡಾಗ ಬುದ್ಧಿ ಹೇಳುವುದು ನನ್ನ ಧರ್ಮ. ದುರ್ಯೋಧನ, ಈ ಸುಖ ಸಂಪತ್ತುಗಳು ಶಾಶ್ವತವಲ್ಲ. ಈ ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಸಲಹೆ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲು ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರವೇ ದೋಷಗಳು ಕಂಡುಬರುವುದು. ಆ ಪಾಂಡವರ ನಿರ್ದೋಷಿಗಳು. ವಿದುರ, ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಲು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ಈ ನಿಮ್ಮ ಮರಳು ಮಾತಿಗೆ ಒಡಂಬಡುವ ಬುದ್ಧಿಯನ್ನು ಮಾತ್ರ ಈ ದುರ್ಯೋಧನನಲ್ಲ, ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕುನಿರಲ್ಲ ಕೃಷ್ಣ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುರಭಿಮಾನದ, ದುರಾಸೆಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ಮಾಡಿ ವಾಕ್ಪಡುತ್ತ. ನಾನು ಅದನ್ನು ಮೊದಲೇ ಬಲ್ಲೆ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುರಾಸಯದ, ಉತ್ಸಾಹವಾಸದ, ದುರಾಸೆಯದ ದುರಾಭಿಮಾನವೇ? ಹಾಗಲ್ಲ, ಕೇಳು ಕೃಷ್ಣ. ಈ ಕೌರವನನ್ನು ಸದೆಬಡಿಯಬೇಕೆಂದನಲ್ಲವೇ ಆ ನಿನ್ನ ಭಂಡ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಾಣಮಿತ್ರ ಕರ್ಣನನ್ನು ಒಲಿಸಬೇಕೆಂದನಲ್ಲವೇ ಆ ನಿನ್ನ ಪಾರ್ಥ, ಅದು ದುರಹಂಕಾರ. ನಾವೇ ಸಮರ್ಥರು. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹ ಬೆಳೆಸಿದರಲ್ಲವೇ ಆ ನಿನ್ನ ಪಾಂಡವರು, ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನನ್ನು ಪುಡಿಗೈದು ಬರದ ಗಂಡದಲ್ಲಿ ತಮ್ಮ ದುದ ಪಟಾಕಿಯನ್ನು ಹಾರಿಸಬೇಕೆಂದು ಯೋಜನೆ ಮಾಡುತ್ತಿರುವವರಲ್ಲವೇ ಆ ನಿನ್ನ ಪಾಂಡವರು, ಅದು ದುರಾಸೆಯ. ನಾವೇ ಸಮರ್ಥರು, ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವವರಲ್ಲವೇ ಆ ನಿನ್ನ ಪಾಂಡವರು, ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರು ಏನು ಹೇಳಿದರು ಈ ಕೌರವನ ನಿರ್ಧಾರ ಚಲಿಸದು, ಚಲಿಸಲಾಗದು, ಚಲಿಸುವುದು ಇಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿದವು. ಕೃಷ್ಣನು ಈ ಕುರು ಸಹೋದರರ ಹೃದಯದಲ್ಲಿ ಕ್ರಾಂತಿಯ ಜ್ವಾಲೆಯು ಪ್ರಜ್ವಲಿಸುತ್ತಿರುವಾಗ ಶಾಂತಿಯ ಮಾತು ವ್ಯರ್ಥವಾದೀತು. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಕಡುವೈರಿ ಅರ್ಜುನನ ಮೇಲೆ ನನ್ನ ಹಗೆಯು ತೀರದ ಹೊರತಾಗಿ ಈ ರಾಧೇನಿಗೆ ಮನಸ್ಥಾನವು ರುಚಿಸುವುದಿಲ್ಲ. ರಾಜೇಂದ್ರ ಮಿತ್ರ, ಚಲಿಸದು ರಾಧೇಯನ ಪಂಥ, ಚಲಿಸದು ರಾಧೇಯನ ಪಂಥ, ವ್ಯರ್ಥ ನುಡಿಗಳಿಂದ ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ, ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ, ದುರ್ಲಪಾರ್ಥನ ಶಿರವ ಅರಿವ ತನಕ ದುರ್ಲಪಾರ್ಥನ ಶಿರವ ಅರಿವ ತನಕ ಶಾಂತಿಯೇ ಅಂಗಾಧಿಪಗೆ ಸುಯೋಧನ,
ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದೇ ಹೊರತು ನಮ್ಮಂತಹ ವೈರರಿಗಲ್ಲ. ಕರ್ಣ, ನೀನು ಸಹ ಅವರಂತೆಯೇ ಮಾತನಾಡುತ್ತಿರುವೆಯ. ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಯೋಚಿಸುತ್ತಿರುವೆಯ. ಇದು ನಿನ್ನ ಧರ್ಮವೇ? ಧರ್ಮ ಯಾವುದು ಕೃಷ್ಣ ಧರ್ಮ? ಪಾಂಡುತನಯರ ಹಿತವನು ಬಯಸುತ್ತ ಪಾಂಡುತನಯರ ಹಿತವನು ಬಯಸುತ್ತ ಸಂಧಿಯ ನಾಟಕ ಆಡಲು ಬಂದೆ. ಸಂಧಿಯ ನಾಟಕ ಆಡಲು ಬಂದೆ. ಚಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ. ಚಲ್ಲದು ನಿನಗೆ ವಲ್ಲಭನೇ. ಹಠವಂತರು ನಾವು ದಿಟವಿದು ತಿಳಿರಿ. ಹಠವಂತರು ನಾವು ಹಠವಂತರು ನಾವು ಹಠವಂತರು ನಾವು ಬಿಡವಿದು ತಿಳಿರಿ. ಹಠವಂತರು ನಾವು ಹಠವಂತರು ನಾವು ಬಿಡವಿದು ತಿಳಿರಿ. ರಣದಳು ಆತನ ಶಿರವನ್ನು ಕಲಿಯುವೆ. ರಣದಳು ಪಾಪನ ಶಿರವನ್ನು ತರಿಯುವೆ. ಚಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ. ಚಲ್ಲದು ನಿನಗೆ ವಲ್ಲಭನೇ. ಮಾಮ ವಲ್ಲಭನೇ. ಯಾವುದು ಕೃಷ್ಣ ಧರ್ಮ? ಆ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲೆ ಪಕ್ಷಪಾತ ಬುದ್ಧಿಯಿಂದ ಅರ್ಧರಾಜ್ಯವನ್ನು ಬೇಡಲು ಬಂದಿಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನಗಳನ್ನು ಅರ್ಪಿಸಲು ಸಿದ್ಧನಾಗಿರುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಸಮ್ಮತಿಸುವುದಿಲ್ಲ. ಭಲೇ ಹಂಗಾದಿಪ. ಕರ್ಣನ ಕಠೋರವಾದ ಮಾತುಗಳಿಂದ ಮಾಧವನ ಕಂಠ ಬೆರಿದಂತಾಯ್ತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವನು ಕೇಳು. ದುರ್ಯೋಧನ, ಭಾರತ ಭೂಮಿ ಸಜೈಸಿ ದುರಸ ಸಮಾನ ಸೌಭ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜೈಸಿ ದುರಸ ಸಮಾನ ಸೌಭ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜೈಸಿ ದುರಸ ಜೈಸಿ ದುರಸ.
ಸಿಗನಿ ಅನುಜಾತರ ದರೆ ಸಿಗನಿ ಅನುಜಾತರ ಧರೆಯ ನಿತ್ತು ಖ್ಯಾತಿ ಪಡೆ ಧರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ ಧರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ ವೈರವನು ನೀಗಿ ನೀ ಸೈರಣಯ ತಾಳೈ ವೈರವನು ನೀಗಿ ನೀ ಸೈರಣಯಂ ತಾಳೈ ಬಾಳೈ ಬಲು ಧರ್ಮ ನಿರುತ ಗುಣ ಜನಿತ ಕರುಣ ಬರಿ ಪರಗುಣಯುತ ನೆನೆಸಿ ಕೊರೆಯೇ ದರೆಯ ದುರ್ಯೋಧನ ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಬರಿ ಪರಗುಣಯುತ ನೆನೆಸಿ ಕೊರೆಯೇ ದರೆಯ ಭಾರತ ಭೂಮಿ ಸಜೈಸಿ ದುರಸ ಸಮಾನ ಶೌರ್ಯ ಸಾಹಸ ನಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ ಸಜೈಸಿ ದುರಸ ಜೈಸಿ ದುರಸ ದುರ್ಯೋಧನ ಈ ನಿನ್ನ ಗುರು ಹಿರಿಯರನ್ನು ಬಂಧುಗಳನ್ನು ಜ್ಞಾತಿಗಳನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವುದು ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಮಮತೆ ಶಾಂತಿಯ ಹೊರತಾಗಿ ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಅಲ್ಪ ಪ್ರಯತ್ನದಿಂದ ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನನ್ನು ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮ ನೆನೆಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಚ್ಛೆಯನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಸಲುವಾಗಿ ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷಾ, ಇದರಲ್ಲಿ ನನ್ನ ಅಪರಾಧವೇನೇ ಇದೆ ರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ಅಧರ್ಮದ ಕಾರ್ಯವನ್ನು ಮಾಡಿದ್ದು, ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಹೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮ ವಿಹುದೇ ಪುರುಷ ಪ್ರಧಾನವೆಂದರೆ ಹುವೆಯ ಕೃಷ್ಣ. ಆ ರೋಷರಹಿತ ಏಡಿ ಪಾಂಡವರನು ನೀ ಕೃಷ್ಣ. ಪುರುಷ ಪ್ರಧಾನವೆಂದರೆ ಹುವೆಯ ಕೃಷ್ಣ. ಆ ಏಡಿ ಪಾಂಡವರನು ನೀ ಭರತ ಕಂಡವನಾಳುವ ಗಂಡುಗಲಿಗಳವರಾಗಿರ್ದೊಡೆ. ಆ ಗಂಡೆದೆಯ ಗುಂಡಿಗೆಯು ಉಳ್ಳವವರ ಹಾಗಿರ್ದೊಡೆ. ಭರತ ಕಂಡವನಾಳುವ ಗಂಡುಗಲಿಗಳವರಾಗಿರ್ದೊಡೆ. ಆ ಗಂಡೆದೆಯ ಗುಂಡಿಗೆಯು ಉಳ್ಳವವರ ಹಾಗಿರ್ದೊಡೆ. ಹೆಂಡತಿಯ ವಸ್ತ್ರಾಭರಣ ಖಂಡಿಸಿ, ಹೆಂಡತಿಯ ವಸ್ತ್ರಾಭರಣ ಖಂಡಿಸಿ
ಕೆಂಡಮಂಡಲವ ತಾಳಿ ಪ್ರಚಂಡತ್ವವ ಮೆರೆಯದೆ ಕೆಂಡಮಂಡಲವ ತಾಳಿ ಪ್ರಚಂಡತ್ವವ ಮೆರೆಯದೆ ಸಂಡರನ್ವಯ ಸಭೆಯೊತ್ತರ ತಗ್ಗಿಸಿ ಕುಳಿತ ಆ ಲಜ್ಜಹೀನರು ದೋರ್ದಂಡರೆ ಪೇ ಮಾಧವ ಮಾಧವ ಕೃಷ್ಣ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ಮಾತ್ರ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ, ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗುವುದಿಲ್ಲ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವೂ ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಅದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಸ್ಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳುವೆಯ? ನಿನ್ನ ಅಪರಾಧಗಳು ಅಗಣ್ಯ. ರಾಜಾಸುಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನನ್ನು ಕಪಟದೂತ ಕೇಳಿದುದನ್ನು ಮರೆತೆಯ? ಸಹೋದರ ಪತ್ನಿಯನ್ನು ತುಂಬಿದ ರಾಜಸಭೆಗೆ ತಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುತ್ತಿರುವುದೆಂಬುದನ್ನು ಮರೆಯಬೇಡ. ವಾರಣಾವತದ ಅರಗಿನ ಮನೆ, ಏಕಚಕ್ರನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತು ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾಗಿರುವ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸುತ್ತದೆ. ಅದು ನಿನ್ನ ಭ್ರಮೆ ಕೃಷ್ಣ. ಕೆಟ್ಟರೂ ಸರಿ ಕಟ್ಟ ಕಡೆಯದಾಗಿ ಪಾಂಡವರನ್ನು ಕಾಡಿಗಟ್ಟಬೇಕೆಂದು ಕಟ್ಟು ಹಿಡಿದ ಕಟ್ಟಾಳುವಿರ ಈ ಕೌರವೇಶ್ವರನನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೇ ತೊಟ್ಟನು ಛಲವನ್ನು. ಸ್ವಯಂಭೂತ ಭೇದಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕದನಕ್ಕೆ ಕಾಲ್ ಕೆರೆದು ನಿಂತರು. ಕಲಿಹಂಸದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವೆಲ್ಲವೂ ರಕ್ತದ ಮಣಿವಿನಲ್ಲಿ ಕೊಚ್ಚಿ ಹೋದರೂ ಸರಿ. ಹಸ್ತಿನಾವತಿಯ ಮಣಿಮಗಳ ಸಿಂಹಾಸನಾಧೀಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣು ಹಿಡಿದು ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೆಟ್ಟರೂ ಸರಿಯೇ ಹೆದಗೆಡದೆ ಬಿಟ್ಟುಕೊಡನು ಗುರು ಭೂಮಿಯನ ಕೃಷ್ಣ. ಕೆಟ್ಟರೂ ಸರಿಯೇ ಹೆದಗೆಡದೆ ಬಿಟ್ಟುಕೊಡನು ಗುರು ಭೂಮಿಯನ ಅಟ್ಟಹಾಸದಿಂದ ಭುಜವ ಕಟ್ಟಿ ಮೆಟ್ಟಿ ಮೆರವೆಯನ್ ವೈರಿ ಕುಲವ. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವೆಯನ್ ವೈರಿ ಕುಲವ. ಕಡೆಯಲಿದ್ದರ ಪೇಳ್ವೆ ಜಡಮತಿ ಪಾಂಡವರೊಡೆಯನಿಗೆ ಕಡೆಯಲಿದ್ದರ ಪೇಳ್ವೆ. ಕೃಷ್ಣ ಗುರುಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡೆನ. ಹೌದು ಕೃಷ್ಣ, ಗುರುಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡೆನ. ಆಕಾಶಪು ಮಂಡಲವೇ ಬೋರ್ಧರೆದು ಬಾಯಿ ಹಿರಿಯಲಿ. ಆಕಾಶಪು ಮಂಡಲವೇ ಬೋರ್ಧರೆದು ಬಾಯಿ ಹಿರಿಯಲಿ. ರಾಜ್ಯವನ್ನು ವಹಿಸುವವರು ಎಂದ ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ. ಕೃಷ್ಣ ರಾಜ್ಯವನ್ನು ವಹಿಸುವವರು ಎಂದು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲು ಪಡೆಯಲಿದ್ದರ ಬೇಳ್ವೆ ಜಡಮತಿ ಪಾಂಡವರೊಡೆಯಲಿಗೆ ಪಡೆಯಲಿದ್ದರ ಬೇಳ್ವೆ. ಕೃಷ್ಣ ಪಾಂಡವರಿಗೆ ಸಮಭಾಗವ ತೊಡಿಸಲು ನೀ ಪಟ್ಟ ಸಮಸಾತಕವಾಗದೆ. ಕೃಷ್ಣ ಪಾಂಡವರಿಗೆ ಸಮಭಾಗವ ತೊಡಿಸಲು ನೀ ಪಟ್ಟ ಸಮಸಾತಕವಾಗ ಒಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಒಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಅಲ್ಲವೇ ಮಾಧವ?
ಹಾಗಾದರೆ ಸಂಧಾನಕ್ಕಾಗಿ ಬಂದ ದಿವ್ಯ ಸಭೆಯೊಳೆಂದು ಸತ್ಕರಿಸಲಿರುವೆವು. ಸಂಧಾನಕ್ಕಾಗಿ ಬಂದ ದಿವ್ಯ ಸಭೆಯೊಳೆಂದು ಸತ್ಕರಿಸಲಿರುವೆವು. ಕಡೆಗೆ ನಿರ್ಧಾರ ಬೇಳೆ ಜಡಮತಿ ಪಾಂಡವರೊಡೆಯಲೆ. ಕಡೆಗೆ ನಿರ್ಧಾರ ಬೇಳೆ, ಕಡೆಗೆ ನಿರ್ಧಾರ ಬೇಳೆ, ಕಡೆಯ ನಿರ್ಧಾರ ಬೇಳೆ. ಕೃಷ್ಣ, ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ. ಸಂಧಾನದಿಂದ ಎಂದಿಗೂ ರಾಜ್ಯ ದೊರಕುವುದು ಕೃಷ್ಣ. ಛಲ ತೊಟ್ಟು ಮಾಡುವೆ ಯುದ್ಧ. ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಅದಾಗದೆ ಛಲವನ್ನು ಬಿಡುವುದಿಲ್ಲ, ಘನವನ್ನು ಕೊಡುವುದಿಲ್ಲ. ದುರ್ಯೋಧನ, ಕತಿ ಬೇಡೈಸು ಯೋಧನನೆ ತೋರಿ ಗಜ್ಞಾತಿಯುಳು ಸೈರಣೆ. ಯೋಧನ, ಕತಿ ಬೇಡೈಸು ಯೋಧನನೆ ತೋರಿ ಗಜ್ಞಾತಿಯುಳು ಸೈರಣೆ. ಅದಕ್ಕಿಂತ ಬರುವೆ ಅದೇ ಮಾತ ನುಡಿವೆ. ಅದಕ್ಕಿಂತ ಬರುವೆ ಅದೇ ಮಾತ ನುಡಿವೆ. ಕುಲಹೀನ ಕುಲವ ಮರೆತೆಯ ದುರದಳು ತಡೆಯದೆ ಬಿಡುವನೆ. ಕುಲಹೀನ ಕುಲವ ಮರೆತೆಯ ದುರದಳು ತಡೆಯದೆ ಬಿಡುವನೆ. ಕದನದೊಳು ನಿನ್ನ ಮದವನಡಗಿಪ. ಮಾಧವ, ಕದನದೊಳು ನಿನ್ನ ಮದವನಡಗಿಪ. ಚತುರರಿಹ ಮರುಳೇ ಮಂದಮತಿಯಂತ ಮುಂದನರಿಯದೆ. ಮಾಧವ, ಮಂದಮತಿಯಂತೆ ಮುಂದನರಿಯದೆ ತಂದುಗವಾ ಪಡುವೆ, ತಂದುಗವಾ ಪಡುವೆ. ಸಾರೋ ನಾ ಸೈಸೆ ಈ ನಿನ್ನ ಮೋಸ. ಸಾರೋ ನಾ ಸೈಸೆ ಈ ನಿನ್ನ ಮೋಸ. ಸೈರಿಸಬಲ್ಲವರ ಸೈರಿಸಬಲ್ಲವರ. ಪರಮ ಪುರುಷವೆನ್ನುತ್ತ ಬಿರುದನು ಒಡವೆಯೋಳು ಅಡಗಿಪೆ ಕೆಡುಕನೆ. ಪರಮ ಪುರುಷವೆನ್ನುತ್ತ ಬಿರುದನು ಒಡವೆಯೋಳು ಅಡಗಿಪೆ ಕೆಡುಕನೆ. ಕತಿ ಬೆಳೆಸು ಯೋಧನನೆ ತೋರಿ ಗಜ್ಞಾತಿಯುಳು ಸೈರಣೆ, 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 ಸೈರಣೆ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟಿಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸುವುದು ಅನುಚಿತವೇ? ಕ್ಷತ್ರಿಯ ಕುಲದ ಯದುವಂಶದ ಕಳಂಕ ಸ್ವರೂಪನೇ. ದುರ್ಯೋಧನ, ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಸೂಕ್ತ ಸಲಹೆಯನ್ನಿತ್ತಿದ್ದೇನೆ. ಯಾರಿಗೋ? ಮತ್ತಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳಿ ತಿಳಿಯುವುದರ ಬದಲು ಸಾರ್ವಭೌಮ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಸಗುನಿ ಮಾವನವರು ನನಗಾಗಲೇ ಮುಖ್ಯ ಸಲಹೆಯನ್ನೆತ್ತಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದು, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವಿದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸುತ್ತೇನೆ. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ ದುಶ್ಯಾಸನ, ಹಿಡಿದು ಬಂಧಿಸುವಿ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರಿ ಮಂದಮತಿಗಳ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು. ಸಾಧ್ಯವಿಲ್ಲ, ನಿಮ್ಮಿಂದ ಸಾಧ್ಯವಿಲ್ಲ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಕೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸಿದಂತೆ ಈ ನಿಮ್ಮಿಂದ ಸಾಧ್ಯವಿಲ್ಲ. ಎಲ್ಲಿ ಹಾಗಾದರೆ ಬಂಧಿಸಿ ನೋಡೋಣ. ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ, ಎಲ್ಲೆಲ್ಲಿಯೂ ಕೃಷ್ಣ. ಪರಮಾತ್ಮ, ಕರ್ಣ, ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬೇಕಾಗಿದೆ. ನನ್ನ ಸಂಗಡ ಬಾ ಕರ್ಣ. ವಾಸುದೇವ, ಕಮಜನಕ ಹರಿಯೇ
ಕಾಮಜನಕ ಹರಿಯೇ ನಮನ ಪಾಮರನಾದ ಈ ಸೂತನೋ ಪ್ರೀತಿ ಮೂಡಿಹುದು ಸತ್ಯಕ್ಕೆ ಸನಿಹವೇ ಪಾಮರನಾದ ಈ ಸೂತನೋ ಪ್ರೀತಿ ಮೂಡಿಹುದು ಸತ್ಯಕ್ಕೆ ಸನಿಹವೇ ನಿನ್ನಿ ನುಡಿಯ ಮೇಲೆ ಭರವಸೆ ಇಡೆನಾ ವಾಸುದೇವ ನಿನ್ನಿ ನುಡಿಯ ಮೇಲೆ ಭರವಸೆ ಇಡೆನಾ ಕಾಮಜನಕ ಹರಿಯೇ ಸ್ವಾಮಿ ಕಾಮಜನಕ ಹರಿಯೇ ನಮನ ವಾಸುದೇವ ಯಾರೋ ಕಡೆದು ಜಲದೊಳೆಸೆದ ಗತಿನ ಶಿಶುವಂತೆ ನಾನು ಯಾರೋ ಕಡೆದು ಜಲದೊಳೆಸೆದ ಗತಿನ ಶಿಶುವಂತೆ ನಾನು ಮತ್ಸ್ಯಗಾರರಿಗೆ ನಾವೆಯೊರೆದ ಅನಾಮಧೇಯನು ನಾನು ಮತ್ಸ್ಯಗಾರರಿಗೆ ನಾವೆಯೊರೆದ ಅನಾಮಧೇಯನು ನಾನು ಮಾತಾ ಪಿತರಿಗೂ ಮಿಗಿಲಾದ ಸೂತರು ಪ್ರೀತಿಯಿಂದೇನೋ ಸಲುಹಿದರಾದರು ಜಾತಿ ವಿಚಾರವ ಹೇಳಲಾದರು ಮಾತಾ ಪಿತರಿಗೂ ಮಿಗಿಲಾದ ಸೂತರು ಪ್ರೀತಿಯಿಂದೇನೋ ಸಲುಹಿದರಾದರು ಜಾತಿ ವಿಚಾರವ ಹೇಳಲಾದರು ಜಾತಿ ವಿಚಾರವ ಹೇಳಲಾದರು ಪರಮಾತ್ಮ ಕಾಮಜನಕ ಹರಿಯೇ ಸ್ವಾಮಿ ಕಾಮಜನಕ ಹರಿಯೇ ನಮನ ಪಾಮರನಾದ ಈ ಸೂತನೋ ಪ್ರೀತಿ ಮೂಡಿಹುದು ಸತ್ಯಕ್ಕೆ ಸನಿಹವೇ ಪಾಮರನಾದ ಈ ಸೂತನೋ ಪ್ರೀತಿ ಮೂಡಿಹುದು ಸತ್ಯಕ್ಕೆ ಸನಿಹವೇ ನಿನ್ನಿ ನುಡಿಯ ಮೇಲ್ ಭರವಸೆ ಇಡೆನಾ ನಿನ್ನಿ ನುಡಿಯ ಮೇಲ್ ಭರವಸೆ ಇಡೆನಾ ಕಾಮಜನಕ ಹರಿಯೇ ಸ್ವಾಮಿ ಕಾಮಜನಕ ಹರಿಯೇ ನಮನ ಪರಮಾತ್ಮ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವಾ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವುದೇ ಯೋಚಿಸಿ ನೋಡು. ವಾಸುದೇವ, ನನ್ನ ಗುಣವೆಂತಿದ್ದರು ನಾನೋರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ. ಕರ್ಣ, ಪರಮಾತ್ಮ, ನೀನು ಸೂತನಲ್ಲ,
ಕರ್ಣ, ಪರಮಾತ್ಮ ಕುಲಹೀನನಲ್ಲ ಕೇಳೆಲ್ಲ ಮಾತ ವಾಸುದೇವ ನಿಜ. ಕುಲಹೀನನಲ್ಲ ಕೇಳೆಲ್ಲ ಮಾತ ರವಿ ಹಂಸದಲವ ಧರಿಸಿದ ಸುಕುಮಾರವ ದುರತೀರ ಸುಕುಮಾರವ ಸುಕುಮಾರವ ದುರತೀರ ಸುಕುಮಾರವ. ಆತ ನಿನ್ನವಳು ಕುಂತಿ ವರ ಪಾಂಡವರ ಜನನೇ. ವಾಸುದೇವ. ಹೌದು. ಆತ ನಿನ್ನವಳು ಕುಂತಿ ವರ ಪಾಂಡವರ ಜನನೇ. ಕರೆಯ ಬೆಳಗುವ ಕವಿಯ ಕರುಣದೇ. ಪರಮಾತ್ಮ ಕರೆಯ ಬೆಳಗುವ ಕವಿಯ ಕರುಣದಿ ಮಹಾ ಮಹಿಮನೆಂದೆನಿಸಿ ಮೆರೆವ ಕವಿ ಸುಕನ್ಯ ಸುಕುಮಾರಮ ದುರತೀರ ಸುಕುಮಾರಮ ಸುಕುಮಾರಮ ದುರತೀರ ಸುಕುಮಾರಮ. ತಳಮಳವೇ ಕಡೆ ಮನದ ಚಿಂತೆ ತೊರೆ ಕರ್ಣ. ಕರ್ಣ ಕರ್ಣ ತಳಮಳವೇ ಬಗೆ ಮನದ ಚಿಂತೆ ತೊರೆ ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ. ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ ಘನತರ ನೆನೆಸುತ್ತೆ ಮೇದಿನಿಯೊಳು ನೀ. ಕಣ್ಣ ವಾಸುದೇವ ಘನತರ ನೆನೆಸುತ್ತೆ ಮೇದಿನಿಯೊಳು ನೀ ಮಹಾ ಮಹಿಮನೆಂದೆನಿಸಿ ಮೆರೆವ ಕವಿ ಸುಕನ್ಯ ಸುಕುಮಾರವ ದುರಧೀರ ಸುಕುಮಾರವ ಸುಕುಮಾರವ ದುರಧೀರ ಸುಕುಮಾರವ. ಕರ್ಣ 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 ಕರ್ಣ, ಪರಮಾತ್ಮ ನೀನು ಸೂತನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿ. ಸೂರ್ಯನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸೋದರರಾಗಬೇಕು. ಪರಮಾತ್ಮ ಪಾಂಡವರು ನನ್ನ ಸಹೋದರರೇ. ಪರಮ ಪೂಜ್ಯಳಾದ ಕುಂತಿದೇವಿಯು ನನ್ನ ತಾಯಿಯೇ. ಹೌದು ನಾನು ಚಂದ್ರವಂಶದವನೇ. ಹೌದು. ವಾಸುದೇವ, ನೀನು ಹೇಳುತ್ತಿರುವುದು ನನಗೆ ಆಶ್ಚರ್ಯವಾಗಿ ತೋರುತ್ತಿರುವುದಲ್ಲ. ತಿಳಿಯಿತು, ಇದು ಯುದ್ಧ ಕಾಲ. ನೀನಾದರೂ ಆ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವುದಕ್ಕಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ. ಪರಮಾತ್ಮ ದೇವಾ
ಶೋಧನೆ ಏನಿದು ಶಾಪ ಪಾಪಿಯಾದೆ ಪರಿತಾಪಕ್ಕೀಡಾದೆ ದೇವಾ ಶೋಧನೆ ಏನಿದು ಶಾಪ ಪರಮಾತ್ಮ ಅಣ್ಣ ಬಹುದಿನ ನೊಂದೆ ಬಂಧುಗಳಾರೆಂದು ಪರಮಾತ್ಮ ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನ ಅಪನಿಂದನೆಯಲಿ ನೊಂದೆ ಪರಮಾತ್ಮ ಇಂದು ವದನ ಅಪನಿಂದನೆಯಲಿ ಬೆಂದೆ ಬಂಧ ವಿಮೋಚನ ಮಾರ್ಗವನರೆಯದೆ ಬಂಧ ವಿಮೋಚನ ಮಾರ್ಗವನರೆಯದೆ ದೇವಾ ಶೋಧನೆಯೇ ತಾಪ ಪಾಪಿಯಾದೆ ಪರಿತಾಪಕ್ಕೀಡಾದೆ ದೇವಾ ಶೋಧನೆಯೇ ತಾಪ ಜನ್ಮರಹಸ್ಯದ ಆಂತರ್ಯವರಿತು ಜನುಮದಾತೆಯ ನಿರ್ದಯವರಿತು ಕೃಷ್ಣ ದೇವಾ 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 ಜನ್ಮರಹಸ್ಯದ ಆಂತರ್ಯವರಿತು ಜನುಮಧಾತೆಯ ನಿರ್ದಯವರಿತು ಜೀವಿಸಲೇ ಪರಿ ಸಹಜರರೊಡಗೂಡಿ ವಾಸುದೇವ ಜೀವಿಸಲೇ ಪರಿ ಸಹಜರರೊಡಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇ ಶಾಪ ಪಾಪಿಯಾದೆ ಪರಿತಾಪಕ್ಕೀಡಾದೆ ದೇವಾ ಶೋಧನೆಯೇ ಶಾಪ ಶಾಪ ಶಾಪ
ಪರಮಾತ್ಮ, ಕರ್ಣ, ಪಾಂಡವರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡುವುದೆಂತು, ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು. ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾಗಿದ್ದ ನನಗೆ ಇಂತಹ ಸಂದಿಗ್ಧತೆಯನ್ನು ತಂದೊಡ್ಡಬೇಡ ದೇವ, ತಂದೊಡ್ಡಬೇಡ. ಕರ್ಣ, ಪರಮಾತ್ಮ, ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿ ದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದು ಅವುಗಳು ಫಲಿಸುವುದೋ ಇಲ್ಲವೋ ಎಂದು ಮನದಲ್ಲೇ ಸಂಶಯಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ನೀನು ಜನಿಸಿದೆ. ಇನ್ನು ಕನ್ಯೆಯಾದ ನಿನ್ನ ತಾಯಿ ಲೋಕಾಪವಾದಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿ ಮಮತೆಯಿಂದ ಸಾಕಿ ಸಲಹಿದರು. ಕರ್ಣ, ಈಗಲೂ ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದಗಳ ಮೇಲೆ ಕೆಡಗುವೆನು. ಅವರಿಂದಲೂ ಸಾಮಂತರಾಜರಿಂದಲೂ ಓಲೈಸಿಕೊಳ್ಳುತ್ತಾ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಂತೆ ಬಾ ಕರ್ಣ. ಪರಮಾತ್ಮ, ಪಾಂಡವರು ನನ್ನ ಸಹೋದರರಾಗಿದ್ದಲ್ಲಿ ಆ ಭೀಮಾರ್ಜುನರು ನನ್ನ ನೋಡಿದಾಗಲೆಲ್ಲ ಸೂತ ಪುತ್ರನೆಂದು ಹೀನ ಕುಲದವನೆಂದು ನನ್ನನ್ನು ಹೀಯಾಳಿಸುತ್ತಲೇ ಇರುವರಲ್ಲ. ನಾನಿಂತವನೆಂಬ ವಿಚಾರವು ಅವರಿಗೆ ತಿಳಿಯದೇ ದೇವಾ? ತಿಳಿಯದು ಕರ್ಣ. ನಿನ್ನ ಜನನದ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗೂ ನಿನ್ನ ಸೋದರರ ಪಾಂಡವರಿಗೂ ತಿಳಿಯದು. ಇದೀಗ ನಿನ್ನ ತಾಯಿಯಾದ ಕುಂತಿದೇವಿ ನಿನ್ನನ್ನು ಕಂಡಾಗಲೆಲ್ಲ ದೇವ, ಆ ಕರ್ಣನಾರು, ಆತನನ್ನು ನೋಡಿದರೆ ನನಗೆ ಮುರುಕ ಉಂಟಾಗುವುದಲ್ಲ ಎಂದು ನನ್ನನ್ನು ಆಗಾಗ ಕೇಳುತ್ತಿದ್ದಳು. ಇದೀಗ ತಾನೇ ನಿನ್ನ ಜನನದ ವಿಚಾರವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಬಹು ಪ್ರೀತಿಯಿಂದ ಗಂಗಾ ನದಿ ತೀರಕ್ಕೆ ಬರುತ್ತಿರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರುತ್ತೇನೆ. ಮಹದಾಜ್ಞೆ ಪರಮಾತ್ಮ. ಹೋಗಿ ಬಾ ವಾಸುದೇವ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನಾಡತಕ್ಕವನಲ್ಲ. ಪರಮ ಪೂಜ್ಯನಾದ ಕುಂತಿ ದೇವಿಯು ನನ್ನ ತಾಯಿ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಅವರೊಡನೆ ಕೂಡಿ ಬಾಳುವ ಭಾಗ್ಯವು ಈ ಪಾಪಿ ಕರ್ಣನಾಣಿಯಲ್ಲಿ ಬರೆಯಲಿಲ್ಲವೇ? ಹೇ ವಿಧಿ, ಬರೆಯಲಿಲ್ಲವೇ? ಅಕಟ ದೈವವೇ, ವಿಧಿ, ದೈವವೇ.
ಜನಿಸಿದೆ ಧರೆಯೋಳು ಸೂತನಾಗೆ ಉಳಿದಿಹೆ ನೀಗ. ಧೀರನಾಗಿ ಜನಿಸಿದೆ ಧರೆಯೋಳು ಸೂತನಾಗೆ ಉಳಿದಿಹೆ ನೀಗ. ಲೋಕ ನಿಂದನೆಯ ಸಹಿಸಿದೆನೋ ವೇದೆ ಲೋಕ ನಿಂದನೆಯ ಸಹಿಸಿದೆನೋ ನೊಂದು ಬೆಂದು ಬಳಲಿದೆನೋ. ಲೋಕ ನಿಂದನೆಯ ಸಹಿಸಿದೆನೋ ನೊಂದು ಬೆಂದು ಬಳಲಿದೆನೋ. ಹೇಳಿದೆ ಸೋದರರೊಡನೆ ಕೂಡಿ ಬಾಳುವ ಭಾಗ್ಯವು ಎನಗಿಲ್ಲವೇ. ಭಾಗ್ಯವು ಎನಗಿಲ್ಲವೇ. ಅಕಟ ದೈವವೇ ವೇದೆ ಧರ್ಮವೇ ತನ್ನ ಉಸಿರೆಂದು ನಂಬಿ ಸತ್ಯ ಪರಿಪಾಲನೆ ಮಾಡುತ್ತಿರುವ ಆ ಧರ್ಮರಾಯ ನನ್ನ ಸೋದರ. ಮಲ್ಲರಲ್ಲಿ ಮಲ್ಲ, ಮಲ್ಲರನ್ನೆಲ್ಲ ಗೆಲ್ಲಬಲ್ಲ, ಸಾವಿರ ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಹೊಡ ಹುಟ್ಟಿದವನೇ. ಮಹಾಮೇಧಾವಿಗಳಾದ ನಕುಲ ಸಹದೇವರುಗಳು ನನ್ನ ಹೊಡ ಹುಟ್ಟಿದವರೇ. ಇನ್ನು ಸುರಲೋಕಕ್ಕೆ ಸೋಪಾನವನ್ನು ಕಟ್ಟಿ ಮತ್ತೆ ಯಂತ್ರವನ್ನು ಭೇದಿಸಿ ದಶ ದಿಕ್ಕುಗಳಲ್ಲಿಯೂ ಪಾರ್ಥ, ಫಲ್ಗುಣ, ಕಿರೀಟಿ ಎಂದು ದಶನಾಮಾಂಕಿತವನ್ನು ಪಡೆದು ಯಾರೊಡನೆ ಯುದ್ಧಕ್ಕೆ ನಿಂತರು ಅಪಜಯವನೇ ಕಾರಣದ ಆ ನನ್ನ ಕಡುವೈರಿ ಅರ್ಜುನ ಅರ್ಜುನನು ಅರ್ಜುನನು ನನ್ನ ಸಹೋದರನೇ. ಹೇ ಅರ್ಜುನ, ಹೇ ಅರ್ಜುನ, ನಾಳಿನ ಭಯಂಕರ ಯುದ್ಧದಲ್ಲಿ ನಿನ್ನ ಶಿರವನ್ನು ಈ ಭೂಮಿಗೆ ಉರುಳಿಸುವುದಾಗಿ ಶಪಥವನ್ನು ಮಾಡಿದವನಲ್ಲೋ ತಮ್ಮ, ಶಪಥವನ್ನು ಮಾಡಿದವನಲ್ಲೋ. ಆ ನಿನ್ನ ಶಿರವು ರಕ್ತದ ಮಡುವಿನಲ್ಲಿ ಹೊರಳಾಡುವ ಘೋರ ದೃಶ್ಯವನ್ನು ಈ ಪಾಪಿ ಕಣ್ಣುಗಳಲ್ಲಿ ಹೇಗೆ ನೋಡಲಿ, ಈ ಪಾಪಿ ಕಣ್ಣುಗಳಲ್ಲಿ ಹೇಗೆ ನೋಡಲಿ. ಅಯ್ಯೋ ಅಯ್ಯೋ, ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ,
ಎಂತಹ ಉಭಯ ಸಂಕಟ. ಕೊಲಲೆ ಪಾಂಡುಕುಮಾರರು ನಾ ಕೊಲ್ಲಲೆ ಕೊಲಲೆ ಪಾಂಡುಕುಮಾರರು ನಾ ಕೊಲ್ಲಲೆ ದುರದೋಳ್ ತಮ್ಮಂದಿರಂ ಕೊಲ್ಲುವುದೇ ಕೊಲದಾಂಬಿಟ್ಟೊಡೆ ಆ ಕೌರವೇಂದ್ರ ಈ ಧರೆಯೋಳ್ ಸುಖ ಸಂಪತ್ತಿನ ಬಾಳ್ವನೆ. ಇಲ್ಲ ಇಲ್ಲ, ಅದೆಂದಿಗೂ ಸಾಧ್ಯವಾಗದ ಮಾತು. ಛಲದಿ ಪಾರ್ಥನ ರುಂಡವಂ ತರಿಯೋ, ಛಲದಿ ಪಾರ್ಥನ ರುಂಡವಂ ತರಿಯೋ, ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ನನ್ನ ಸ್ವಾಮಿ ಕೌರವೇಶ್ವರನಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಸರಕನ ತುತ್ತಾಗಲೇ ಸಾಯಲೇ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳಾದರೂ ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷ ದುಶಾಸನನಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಕದ್ದ ಭಿಕ್ಷುಕಿಯಂತೆ
ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು. ಉಳಿದಿರುವ 4-6 ದಿನವಾದರೂ ಸಂತೋಷವಾಗಿರೋಣ ಎಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ, ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಈ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನು ಏನೇನನ್ನು ಬರೆದಿರುವೆ ದೇವ, ಏನೇನನ್ನು ಬರೆದಿರುವೆ. ಪಾಂಚಾಲಿ, ಪ್ರಿಯತಮೆ, ದ್ರೌಪದಿ, ಇವಳೇಕೆ ಇಂದು ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯೆ, ಕಾಂತೆ, ಶಾಂತೆ, ಧುರವೀರರಿಗೆ ವರಪತ್ನಿಯಾಗಿ ವರ್ಗಲೇತಗೆ. ಕಾಂತೆ, ಶಾಂತೆ, ಧುರವೀರರಿಗೆ ವರಪತ್ನಿಯಾಗಿ ವರ್ಗಲೇತಗೆ. ಭೀಮಸೇನನ ಪತ್ನಿಯಾಗಿ ನೀನು ಪ್ರಿಯೆ, ಭೀಮಸೇನನ ಪತ್ನಿಯಾಗಿ ನೀನು ಚಂಡ ಚಿಂತೆಯಿಂದ, ಚಂಡ ಚಿಂತೆಯಿಂದ ಕಡುಕೋಪಬೇಕೆ ಕಡುದುಂಕಬೇಕೆ ಕೋಮಲಾಗಿಗೆ. ಕಡುಕೋಪಬೇಕೆ ಕಡುದುಂಕಬೇಕೆ ಕೋಮಲಾಗಿಗೆ. ಕಾಂತೆ, ಶಾಂತೆ, ಧುರವೀರನಿಗೆ ವರಪತ್ನಿಯಾಗಿ ಮರುಗಲೇ ತಗೆ, ಮರುಗಲೇ ತಗೆ, ಮರುಗಲೇ ತಗೆ. ಪ್ರಿಯತಮೆ, ಏನಾಯಿತು? ಏಕೆ ನಿಷ್ಕಾರಣವಾಗಿ ಅಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಹಲವಾರು ಕಾರಣಗಳಿರುವವು. ನೀವಾದರೂ ಪುರುಷರು, ಯಾರಾದರೂ ದುರ್ವಾಕ್ಯವನ್ನಾಡಿ ಅಪಮಾನ ಮಾಡಿದರೆ ನೀವೇ ಅವರಿಗೆ ಸರಿಯಾದ ಪ್ರತೀಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ನಾವು ಅನ್ನ ವಸ್ತ್ರಗಳಿಗೆ ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಸಹಾಯ ಬೇಕೇ ಬೇಕು. ಈ ಪರಮಾತ್ಮ ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ತಾನೇ ಸೃಷ್ಟಿಸಿದೆ ದೇವ? ಏಕೆ ತಾನೇ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಅದು ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಆಹಾ, ಪತ್ನಿಯನ್ನು ಪಣವಾಗಿಟ್ಟು ಆ ನಿಮ್ಮ ಋಷಿ ಮುನಿಗಳೇ ಆಜ್ಞೆ ಮಾಡಿರ್ಬೇಕಲ್ಲವೇ? ಅಯ್ಯೋ, ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನ. ಪ್ರಿಯೇ, ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಪ್ರಿಯೇ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಕೇಳಿಕೊಂಡಿಲ್ಲವೇ? ಆದದ್ದಾಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಿರುವೆ? ನನ್ನೊಡನೆ ತಿಳಿಸುವೆನು ನಾಥ. ಆದರೆ ಅದರಿಂದಾಗೋ ಪ್ರಯೋಜನವಾದ್ರೆ ಏನು? ಎಷ್ಟೇ ಆಗಲಿ ನೀನು ನಿಮ್ಮಣ್ಣನ ಆಜ್ಞಾಧಾರಕ. ಅದು ಇಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕವಲ್ಲ. ಹಾಗಾದ್ರೆ ಹೇಳಿನಿ ಕೇಳು. ಈ ದಿವಸ ದೇವಿಯ ದರ್ಶನಕ್ಕೆಂದು ಹಸ್ತಿನಾಂಬೆಯ ಮಂದಿರಕ್ಕೆ ಹೋಗಿದ್ದೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳಾದರೂ ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ದ್ಯೂತನನ್ನು ರಾಜಸಭೆಗೆ ಕಳುಹಿಸಿದ್ದಾರೆ, ಇನ್ನೇನು ಸಂಧಿ ಆಗೋದ್ರಲ್ಲಿದೆ, ಆಗಲಾದ್ರೂ ಬಿಚ್ಚಿದಿ ನಿನ್ನ ಮುಡಿಗಟ್ಟುವೆ ಅಷ್ಟೇ ಎಂದು ಪರಿಹಾಸ್ಯ ಮಾಡಿದಳು ಸ್ವಾಮಿ. ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ನನ್ನ ಸಂದೇಹವು ನಿಶ್ಚಯವಾಯಿತು. ಅರ್ಜುನನು ದ್ವಾರಕೆ ಹಿಂದಿರುಗಿದ್ದಾಗಲೇ ಈಗಾಗಬಹುದೆಂದು ನಾನು ತಿಳಿದಿದ್ದೆ. ಅದಿರಲಿ, ಈಗ ರಾಯಭಾರಕ್ಕೆ ಹೋಗಿರುವ ಮಹಾನುಭಾವರು ಯಾರು? ಮತ್ತಿನ್ನಾರು, ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಗೋಪಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಆದರೆ ನಾನು ಮರೆಯುವೆನೆ, ಅದು ಎಂದಿಗೂ ಇಲ್ಲ. ಅದಿರಲಿ, ಆ ಭಾನುಮತಿಗೆ
ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ. ಬಾಬು ಪಾಂಚಾಲಿ, ಬಾಬು, ಬಲು ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿರುವೆ ಎಂದು ತಿಳಿದಿದ್ದೆ. ಬಹಳ ಚತುರ ನೀನು, ಜಾಣೆ. ಜಾಣೆ, ಬಲು ಜಾಣೆ, ಮುದ್ದಾಡುವೆನು ಬಾರೆ. ಜಾಣೆ, ಬಲು ಜಾಣೆ, ಮುದ್ದಾಡುವೆನು ಬಾರೆ. ಈ ಮನ ಬೇಗ ಪಡು ನೀನು, ಭೀಮನ ಪಟ್ಟದ ರಾಣಿಯು ನೀನು. ಜಾಣೆ, ಬಲು ಜಾಣೆ, ಮುದ್ದಾಡುವೆನು ಬಾರೆ. ಪ್ರಿಯೆ, ಕುರುಕುಲ ಅದವರಗೆ ಕುರುವಂಶವನೇ ನಾಶವಗೈವೆ. ಪ್ರಿಯೆ, ಕುರುಕುಲ ಅದವರಗೆ ಕುರುವಂಶವನೇ ನಾಶವಗೈವೆ. ದುರುಳ ದುಶಾಸನ ನೋಡಲನ್ನು ಬಗೆದು. ಪ್ರಿಯೆ, ದುರುಳ ದುಶಾಸನ ನೋಡಲನ್ನು ಬಗೆದು ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಜಾಣೆ, ಬಲು ಜಾಣೆ, ಮುದ್ದಾಡುವೆನು ಬಾರೆ. ಈ ಮನವೇ ಮಗ ಪ್ರಾಣಿಯು ನೀನು, ಜೀವನ ಪಟ್ಟದ ರಾಣಿಯು ನೀನು. ಜಾಣೆ, ಬಲು ಜಾಣೆ, ಮುದ್ದಾಡುವೆನು ಬಾರೆ. ಸಭೆಯ ಪರಿಭವವ ಮರೆಯುವೆನೇನು, ಕೈದ ಶಪಥವ ಮರೆಯುವೆನೆ. ಸಭೆಯ ಪರಿಭವವ ಮರೆಯುವೆನೇನು, ಕೈದ ಶಪಥವ ಮರೆಯುವೆನೆ. ಚಿಂತಿಸದಿರು ನೀ ದ್ರುಪದ ನಂದಿನಿ, ಚಿಂತಿಸದಿರು ನೀ ದ್ರುಪದ ನಂದಿನಿ. ರಣಗಳು ಗುರುಳನ ಶಿರವನ್ನು ಕಡಿವೆ. ರಣಗಳು ಗುರುಳನ ಶಿರವನ್ನು ಕಡಿವೆ. ಜಾಣೆ, ಬಲು ಜಾಣೆ, ಮುದ್ದಾಡುವೆನು ಬಾರೆ. ಈ ಭೀಮನ ಪಟ್ಟದ ರಾಣಿಯು ನೀನು, ವಿಮಾನ ಪಟ್ಟದ ರಾಣಿಯು ನೀನು. ಜಾಣೆ, ಬಲು ಜಾಣೆ, ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ, ಪ್ರಿಯೆ, ಸಮಯವಿದೆ ಶೃಂಗಾರಕ್ಕೆ ಭೀಮ. ಆ, ಆ, ಪ್ರಾಣೇಶ್ವರ, ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಭ್ರಮದಿಯ ಮನಕ್ಕಿಲ್ಲದಿರವಿ ರಾಮ. ಭ್ರಮದಿಯ
ಶಿರಸ್ಸನ್ನು ಧರೆಗುರುಳಿಸಿದಾಗ, ಈ ನನ್ನ ಬೀಚಿದ ಮುಡಿಯನ್ನು ಕಟ್ಟಿಸಿದಾಗ, ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಚೆಲ್ಲುತ್ತ ಸೇರುವೆ ಕಾಂತೆಯ ಸಮಯವಿದೆ ಮಾರಕ್ಕೆ ಭೀಮ, ಮರ್ಮದಿಯ ಮನಗಿಲ್ಲದಿರ ರಾಮ. ಮರ್ಮದಿಯ ಮನಗಿಲ್ಲದಿರ ಸಮಯವಿದೆ. ಪ್ರಾಣೇಶ್ವರ, ಪ್ರಿಯೇ, ನೆನಪಿದೆಯೇ? ಏನದು? ಹಿಂದೆ ಒಂದು ದಿನ ಈ ನನ್ನ ಬೆಚ್ಚಿದ ಮುಡಿಯನ್ನು ಕಟ್ಟಿಸುವಿರಿ ಎಂದು ಹೇಳಿದ್ದೀರಿ. ಪ್ರಿಯೇ, ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ನುಡಿಸಲು ಅಪೇಕ್ಷಿಸುತ್ತಿರುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಡಿಯಲ್ಲ ಈ ಭೀಮಸೇನ. ಆಹಾಹಾ, ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆನ್ನದೇ ನನ್ನ ಇಚ್ಛೆ. ಆದ್ರೇನ್ ಮಾಡುವುದು? ಎಷ್ಟೇ ಆಗಲಿ ನಿಮ್ಮ ಅಣ್ಣನ ಆಜ್ಞೆ. ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಲ್ಲಿ ನಿರೀಕ್ಷಿಸುತ್ತಿದ್ದೇನೆ. ಧರ್ಮಪಾರಾಯಣನಾದ ಧರ್ಮರಾಯನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ದುರ್ಗವರನ್ನು ಮರಣಗೊಳಿಸದೆ ಧೈರ್ಯವನ್ನು ಬಿಡುವೆನೆ. ದುರುಳಕವರನ್ನು ಮರಣಗೊಳಿಸದೆ ಧರೆಯಲ್ಲಿ ಬಿಡುವೆನೆ. ರಣಗಳವರ ರಕ್ತಪಾನ ಮಾಡಬಿಡುವೆನೆ. ರಣಗಳವರ ರಕ್ತಪಾನ ಮಾಡಬಿಡುವೆನೆ. ದುರುಳಕವರನ್ನು ಮರಣಗೊಳಿಸದೆ ಧರೆಯಲ್ಲಿ ಬಿಡುವೆನೆ. ರಣಗಳವರ ರಕ್ತಪಾನ ಮಾಡಬಿಡುವೆನೆ. ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದ ಮೆಟ್ಟಿಕೊಳ್ಳುವೆ. ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದ ಮೆಟ್ಟಿಕೊಳ್ಳುವೆ. ಗರ್ಭದೊಳಗೆ ತಟ್ಟಿದವನ ಮುಟ್ಟಿಕೊಳ್ಳುವೆ, ಗಲೆಯೊಳಗೆ ಮುಟ್ಟಿಕೊಳ್ಳುವೆ. ಗರ್ಭದೊಳಗೆ ತಟ್ಟಿದವನ ಮುಟ್ಟಿಕೊಳ್ಳುವೆ, ಗಲೆಯೊಳಗೆ ಮುಟ್ಟಿಕೊಳ್ಳುವೆ. ದುರ್ಗವರನ್ನು ಮರಣಗೊಳಿಸದೆ ಧರೆಯಲ್ಲಿ ಬಿಡುವೆನೆ. ರಣಗಳವರ ರಕ್ತಪಾನ ಮಾಡಬಿಡುವೆನೆ. ರಣಗಳವರ ರಕ್ತಪಾನ ಮಾಡಬಿಡುವೆನೆ. ನೋಡುವಣ್ಣ, ಆಗಲೇ ಭೀಮಸೇನನು ಯುದ್ಧದ ಪ್ರಸ್ತಾಪವನ್ನು ಕೇಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ಯಾರು ಶಕ್ತರಲ್ಲ. ಪಾರ್ಥ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಜಗತ್ತಿನ ಸುಖ ದುಃಖಗಳಿಗೆ ಶ್ರೀರೇ ಮೂಲ ಕಾರಣವೆಂದು ಕೌರವರೊಡನೆ ಇದ್ದಕ್ಕಿಂತಲೂ ಈ ನನ್ನ ಸಹೋದರನ ಕೋಪವನ್ನು ಸಮನ ಮಾಡಲು ನನ್ನಿಂದ ಅಸಾಧ್ಯವಾಗಿರುವುದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬೆಚ್ಚಿದ ಬಿರುಗಾಳಿಯು ನಿಮ್ಮೆಲ್ಲರ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ನೀಡಬಲ್ಲದು. ಮಾನಿನಿ ಮನದ ವೇದನೆ ನೀಗಿಸು, ಸಮಯವಿದೆಂದರಿದೆಯ ತರುಣಿ ಏತಗೆ ಇದು ಗುಣವೋ.
ಸಹಜನೆಮ್ಮಯ್ಯ ನಿರ್ಮಲ ಪಾತ್ರವು ಮೀರುವುದನುಚಿತ ಪರಿಕಿಸದ ನುಡಿಯ ಮೀರುವುದನುಚಿತ ಪರಿಕಿಸದ ನುಡಿಯ ಮನಸ್ಸು ಸೈದು ತಾಪವತರು ಸೈಪುದು ಮನದನು ತಾಪವತರು ಧರ್ಮದಿಂದ ಜರ ಕಾರ್ಯ ಸಾಧಿ ಕೋಮಲ ಹೃದಯನು ಕೊರಗಲು ಸರಿಯೇ ಧರ್ಮದಿಂದ ಜನ ಕಾರ್ಯ ಸಾಧಿಸು ಕೋಮಲ ಹೃದಯನ ಕೊರಗಲು ಸರಿ ಸಾರ ಸಾಕ್ಷಿ ನೀನರಿಯದ ಈ ಪರಿ ಸಾರ ಸಾಕ್ಷಿ ನೀನರಿಯದ ಈ ಪರಿ ನೀನಂತೂ ಈ ಕೋಪಗಳವೇ ಹೇಗಿತ್ತು ನೀನಂತೂ ಈ ಕೋಪಗಳವೇ ಮಾನಿನಿ ಮನದ ವೇದನೆ ನೀಗಿತ್ತು ಸಮಯದಿಂದ ಹರಿದಯ ತರುಣಿ ಏತಕ್ಕೆ ಈ ದುರುಳವೋ ಪಾಂಚಾಲಿ ಇದಕ್ಕೆ ಏನು ಹೇಳುವೆ ಧರ್ಮ ಧರ್ಮವೆಂದು ಪರಿತಪಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸ್ತಲ್ಲವೇ? ಪಾಂಚಾಲಿ ಯುದ್ಧದಂತೆ ಒಂದು ಸಾಂಗ್ಸ್ ನೋಡಿ ಸರ್. ಬಿಡುಬವ ಮನದಿ ಅನುಜ ಬಿಡುಬವ ಮನದಿ ಬಿಡುಬವ ಮನದಿ ಅನುಜ ಬಿಡುಬವ ಮನದಿ ದುಡುಕಿ ಸಮರ ಬಯಸುವುದನುಚಿತ ದುಡುಕಿ ಸಮರ ಬಯಸುವುದನುಚಿತ ಬಿಡುಬವ ಮನದಿ ಅನುಜ ಬಿಡುಬವ ಮನದಿ ಸಹೋದರ ಮಡದಿ ಪಂಚಾಲಿಯ ಬಿಡು ಮುಡಿಸಾಪವೋ ಗುರು ಸಂಜಾತರ ನಡೆಸದಿರುವುದೇ ಮಡದಿ ಪಂಚಾಲಿಯ ಬಿಡು ಮುಡಿಸಾಪವೋ ಗುರು ಸಂಜಾತರ ನಡೆಸದಿರುವುದೇ ತಳಿದವರು ಮುಂದೆ ಬಾಲಿಗರು ಎಂಬ ಭೀಮ ತಳಿದವರು ಮುಂದೆ ಬಾಲಿಗರು ಎಂಬ ಹಿರಿಯರ ವಾಣಿಯ ಮರೆಯುವುದನುಚಿತ ರವಾಣಿಯ ಮರೆಯುವುದನುಚಿತ ಇದು ಪಾಪವ ಮನದಿ ಅನುಜ ಬಿಡು ಪಾಪವ ಮನದಿ ತುಡುಕಿ ಸಮರ ಬಯಸುವುದನುಚಿತ ತುಡುಕಿ ಸಮರ ಬಯಸುವುದನುಚಿತ ಬಿಡು ಪಾಪವ ಮನದಿ ಅನುಜ ಬಿಡು ಪಾಪವ ಮನದಿ ಸಹೋದರ ಬಿಡು ಪಾಪವ ಮನದಿ ನಿಲ್ಲು ಸಹೋದರ ನಿಲ್ಲು ನಿನ್ನ ಕೋಪವನ್ನು ನಾನು ತಡೆಯಬಲ್ಲನೆ ಕೋಪ ಮಾಡಬೇಡವಣ್ಣ ಧರ್ಮರಾಜನು ನಮ್ಮೆಲ್ಲರಿಗೂ ಹಿರಿಯವನು ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ ಪ್ರಾಣೇಶ್ವರ ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸ್ತಲ್ಲವೇ?
ಮಾನವರಿಗೆ ಯುದ್ಧ ನಾಶಕ್ಕೆ ಕಾರಣ ಮಾನವರಿಗೆ ಯುದ್ಧ ನಾಶಕ್ಕೆ ಕಾರಣ ಮಾನಿನಿ ಮರಗುವುದೇ ಮನೋಹರ ಮಾನಿನಿ ಮರಗುವುದೇ ಮಾನವರಿಗೆ ಯುದ್ಧ ನಾಶಕ್ಕೆ ಕಾರಣ ಮಾನಿನಿ ಮರಗುವುದೇ ಮನೋಹರ ಮಾನಿನಿ ಮರಗುವುದೇ ವಾಸುದೇವನ ಕೃಪೆಯು ನಮಗಿರುವಾಗ ವಾಸುದೇವನ ಕೃಪೆಯು ನಮಗಿರುವಾಗ ತಿಳಿಯದೆ ದುಡುಕುವುದೇ ಮನೋಹರ ಮಾನವರಿಗೆ ಯುದ್ಧ ನಾಶಕ್ಕೆ ಕಾರಣ ಮಾನಿನಿ ಮರಗುವುದೇ ಮನೋಹರ ಮಾನಿನಿ ಮರಗುವುದೇ ದ್ರೌಪದ ಯುದ್ಧದಂತೆ ಶಾಂತಿಯ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ ದೇವಿ ಯುದ್ಧವು ಎಂತಹ ಘೋರವಾದ ಕರ್ಮವೆಂದು ನೀನು ತಿಳಿದಿಲ್ಲ ಪಾಂಚಾಲಿ ನಾವುಗಳು ಅಭಿಮಾನಕ್ಕೆ ಹೊಸರಾಗಿ ಯುದ್ಧವನ್ನು ಪ್ರಾರಂಭಿಸಿದ್ರೆ ಮುಂದಿನ ವಿಚಾರಕ್ಕೆ ನಾವೇ ದುಃಖಿಸಬೇಕಾಗುವುದು ಅದಕ್ಕಾಗಿ ನಾನು ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡುತ್ತಿರುವನು ರಾಜೇಂದ್ರ ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲ ಪುರೋಹಿತರನ್ನು ಕಳಿಸುವುದಕ್ಕೆ ಮದುವೆಯ ಆಮಂತ್ರಣ ಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗಿಲ್ಲದೇ ಹೋಯಿತು. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಅಪಮಾನಕ್ಕೆ ಗುರಿ ಮಾಡಿದಿರಲ್ಲ ಎನ್ನುವುದೇ ನನ್ನ ಚಿಂತೆ. ಏನಿ ಕೋಲಾಹಲ. ಜಯ ಜಯ ಶ್ರೀಕೃಷ್ಣ, ಜಯ ಜಯ ಶ್ರೀಕೃಷ್ಣ. ಜಯ ಕೃಷ್ಣ. ಅಗ್ರಜ ಆಶೀರ್ವದಿಸಣ್ಣ. ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ ಓದ ಕಾರ್ಯವೇನಾಯಿತು? ಓದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಪರಮಾತ್ಮ ಸಂಧ್ಯಾ ವಿಚಾರವು ನಡೆಯುತ್ತೆ? ಓ ನಡೆಯಿತು. ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ ಸಹೋದರರೇ, ನಿಮ್ಮ ಅಪೌಷಧ ವರ್ತನೆಯ ಪುರಸ್ಕಾರವು ನಿಮಗೇ ಇರಲಿ. ಮಾಡಿದ ಪ್ರತಿಜ್ಞೆ ಅಂತ ನಡೆಯುವ ಸ್ವಾತಂತ್ರ್ಯವು ಮಾತ್ರ ನನಗಿರಲಿ. ಪ್ರಾಣೇಶ್ವರ ನಿಧಾನಿಸಿ, ಅಣ್ಣನ ಮಾತಾದ್ರೂ ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಯದುಪತಿ ಸಭೆಯಲ್ಲಿ ಏನೇನು ನಡೆಯಿತು? ನಾನು ನಿರೀಕ್ಷಿಸಿದಂತೆಯೇ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಹೋಗಿದ್ದುದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಕೃಷ್ಣ ಅಜ್ಞಾತವಾಸದ ನೆಪದಿಂದ ಅರ್ಜುನನು ಕೈಗೆ ಬಳೆಗಳನ್ನು ತೊಟ್ಟನು. ಈಗ ಈ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಸೀರೆ ಉಡಿಸಲು ಉಡಿಸುತ್ತಿರುವೆಯಾ? ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗೆ ಏಕಯ್ಯ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ತಾಳ್ಮೆಯಿಂದ ನನ್ನ ಮಾತುಗಳನ್ನು ಕೇಳು. ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಪರಮಾತ್ಮ ಮುಂದೇನಾಯಿತು? ಧರ್ಮನಂದನ, ನಿಮ್ಮ ಸಂದೇಶವನ್ನು ರಾಜ್ಯಸಭೆಯಲ್ಲಿ ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಇನ್ನೂ ಮುಂತಾದ. ಆ ದುರ್ಯೋಧನ ಆತನು ಸಹ ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಸಹೋದರರೇ, ನಿಮ್ಮ ಅಪೌರುಷದ ಫಲವನ್ನು ನೀವೇ ಭಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವುದೇ ಪಾಲನ್ನು ನಿರೀಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುತ್ತೇನೆ. ಭೀಮಸೇನ, ನೀನು ನಿಜವಾಗಿಯೂ ವಿಡಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗೆ? ಸ್ವಲ್ಪ ಸಾವಧಾನ ತಂದುಕೊಂಡು ನನ್ನ ಮಾತನ್ನು ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು
ನನಗೊಪ್ಪದು ಒಪ್ಪದು ಒಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿಯಲ್ಲ. ಹೇಳು ಕೃಷ್ಣ, ಹೇಳು, ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಪಾರ್ಶ್ವದಲ್ಲಿ ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನಿಂತಿದ್ದಲ್ಲಿಯೇ ತಿಳಿಸಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ನನ್ನೊಡನೆ ನಿನಗೆ ಪರಿಹಾಸ್ಯವೇ? ಇದು ಪರ್ಯಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ನಿನ್ನ ಗದೆಯನ್ನು ಸ್ವಲ್ಪ ದೂರವಿರಿಸಿ ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ನೆನಪಿರಲಿ ಕೃಷ್ಣ, ಅದು ಕ್ಷಣಕಾಲ ಮಾತ್ರ. ಈ ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದ್ರೂ ಮೀರಿರುವನೇ ಕೃಷ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಪರಮಾತ್ಮ, ಬಂಡಿ ಬಂಡಿ ಅನ್ನವನ್ನು ತಿನ್ನುವ ಈ ಚಂಡ ಭೀಮನ ಕೈಯನ್ನು ಬಂಧಿಸಲು ಸಾಧ್ಯವೇ? ಇದೆಂತ ಪರಿಹಾಸ್ಯ ಕೃಷ್ಣ. ಪರ್ಯಾಸ್ಯವಲ್ಲ ತಂಗಿ. ನೀನು ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತಿಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ನಿನಗೆ ಆ ವಿಷಯವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ನಿಮ್ಮಣ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಕೋಪ ಮಾಡುವುದಿಲ್ಲ ತಾನೇ? ಈಗ ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಸಿದ್ಧವಾಗಿದೆ. ಮತ್ತಿನ್ಯಾರು? ದುರಭಿಮಾನಿಯಾದ ದುರ್ಯೋಧನನು ಆಜ್ಞಾಪಿಸಿದನು. ಆತನ ತಮ್ಮ ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಇಂತಹ ಸಾಹಸದ ಕಾರ್ಯಗಳು ಅವರಿಗಲ್ಲದೆ ಮತ್ತಾರಿಂದ ಸಾಧ್ಯ? ಪಾಂಚಾಲಿ, ಈ ನೀಚ ಕೃತ್ಯದಿಂದ ಆ ದುರಭಿಮಾನವು ಶಿಖರವನ್ನೇ ಮುಟ್ಟಿರುವುದು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುನ್ನಿ ಕೌರವ ಈ ರೀತಿ ಅಪಮಾನ ಮಾಡಿದನು. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವಲ್ಲ, ಅವರು ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ನೀವು ಸಂಧಿಯನ್ನು ಬಯಸುವುದಾದರೆ ಅದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರಥಿಕರ ಘೋಷದಲ್ಲಿ ಎಂದು ಹೇಳಿದರು. ಪರಮಾತ್ಮ, ಈ ಸಂದೇಶಕ್ಕೆ ನಮಗುಳಿದುದು ಒಂದೇ ಉತ್ತರ, ಅದು ಯುದ್ಧ. ನಾನು ಎಂದೂ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದವನೆಂದು. ಅಗ್ರಜ, ನನ್ನ ಕೈಗಳನ್ನು ಬಿಡಿಸು. ಧನಂಜಯ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ಓಹೋ, ಯಾರೂ ಬಿಡಿಸುವುದಿಲ್ಲವೇ? ನಾನೇ ಬಿಡಿಸಿಕೊಳ್ಳುತ್ತೇನೆ. ಹರರ ಶಂಭೋ ಮಹಾದೇವ, ಎಲ್ಲಿ ಎಲ್ಲಿ ನನ್ನ ಗದೆ? ಈಗ ಎಲ್ಲರೂ ಕೇಳಿರಿ ಈ ಚಂಡ ಭೀಮನ ಪ್ರಚಂಡ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಲ್ಲಿ ಜನಿಸಿರುವುದೇ ನಿಜವಾಗಿದ್ದರೆ, ನನ್ನ ಎತ್ತ ತಾಯಿ ವೀರಮಾತೆ ಕುಂತಿದೇವಿಯ ಸ್ತನ್ಯಪಾನ ಮಾಡಿರುವುದೇ ನಿಜವಾಗಿದ್ದರೆ, ಮುಂದೆ ನಡೆಯುವ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಆ ಕೌರವನ 99 ಮಂದಿ ಸಹೋದರರನ್ನು ಸದಬಡಿದು ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ಆ ದುರ್ಲ ದುಶ್ಯಾಸನನ ಒಡನನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ನನ್ನ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟಿಸುವೆನು. ಆ ದರ್ಪಿತ ದುರ್ಯೋಧನ ತೊಡೆಯನ್ನು ನನ್ನೀ ಗದಾದಂಡದಿಂದ ಮುರಿದು ಅವನ ರಾಜಮುಕುಟವನ್ನು ಕಿತ್ತು ನೆಲಕ್ಕಪ್ಪಳಿಸಿ ನನ್ನೀ ಎಡಗಾಲಿನಿಂದ ಒಂದು 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 ಪುಡಿ ಪುಡಿ ಮಾಡುವೆನು.
ಪಾಂಡವರ ರಸಿಯ ಕುರುಬನು ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಅಂಗದ ಪಾಂಡವರ ರಸಿಯ ತುರುಬನು ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಗಂಡ ಎಲುಬುಗಳ ತುಂಡರಿಸಿ ಚಂಡಿಗೌತಣವ ಮಾಡಿಸುವೆ ಗಂಡ ಎಲುಬುಗಳ ತುಂಡರಿಸಿ ಚಂಡಿಗೌತಣವ ಮಾಡಿಸುವೆ ಭೋರ್ಗರೆವ ಕಾರ್ಪುಡಿನಲ್ಲಿ ಆರ್ಭಟಿಸಿ ಭೋರ್ಗರೆವ ಕಾರ್ಪುಡಿಲಿನಂತೆ ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ದರ್ಪದಿಂದ ನೆರವ ಕೌರವರ ಕಾಲ್ಗಳ ಪಿಡಿದು ಗಿರಗಿರನೆ 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 ತಪ್ಪಡಿಸುವೆ ಒಂದು ಶೂನ್ಯತೆಯ ಕುಲ ಹೇಳಿಗಳನ್ನು ದೇವ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಲು ನಾನು ಅಶಕ್ತನಾದರೆ ನನಗತಿ ಭಯಂಕರ ನರಕವೇ ಪ್ರಾಪ್ತವಾಗಲಿ. ನನ್ನ ಈ ಪ್ರತಿಜ್ಞೆಗೆ ನಿನ್ನ ಚರಣಗಳೇ ಸಾಕ್ಷಿ.